ನೀವು ನನ್ನ ಭಾವ ಅಲ್ಲದೆ ಇದ್ದಿದ್ರೆ ನಿಮ್ಮ ಕೆನ್ನೆಗೆ ಈಗ ನನ್ನ ಕೈಯಿಂದಲೇ ಏಟು ಬೀಳ್ತಾಯಿತ್ತು. ನನಗೆ ಇದರಲ್ಲೆಲ್ಲ ನಂಬಿಕೆ ಇದೆ ಅಂತಲ್ಲ, ಆದರೆ ಅವಳ ಪರಿಸ್ಥಿತಿಯನ್ನು ನೋಡಿದಾಗ ನನಗೆ ಭಯ ಆಗ್ತಿದೆ. ಅದಕ್ಕೆ ಅಗ್ನಿ ಮತ್ತೆ ತನ್ನನ್ನು ತಾನು ಸಮರ್ಥಿಸಿಕೊಳ್ಳಲು ಯತ್ನಿಸಿದ. ಆಗಲಿ, ಅದೆಲ್ಲ ಪ್ರತಿಯೊಬ್ಬರ ವೈಯಕ್ತಿಕ ವಿಚಾರ, ಅದರಲ್ಲಿ ನಾನು ತಲೆ ಹಾಕೋದಕ್ಕೆ ಬರಲ್ಲ. ಒಂದು ಉದಾಹರಣೆ ನಾನು ಬೇಕಿದ್ದರೆ ಹೇಳ್ತೀನಿ ಕೇಳಿ. ನನ್ನನ್ನು ಮತ್ತು ನನ್ನ ತಂಗಿಯನ್ನು ಹೆತ್ತವಳು ಬಿಟ್ಟು ಹೋದಾಗ ಆ ಕ್ಷಣವೇ ಅಪ್ಪನಿಗೂ ನಾವು ಬೇಡವಾದೆವು. ಅಲ್ಲಿಂದ ಆಚೆಗೆ ನಾನು ಮತ್ತು ಅವಳು ಸ್ವಲ್ಪ ಕಷ್ಟಪಟ್ಟೆ ಜೀವನ ಮಾಡಿದ್ದು. ಆದರೂ ಆ ಕ್ಷಣದವರೆಗೂ ಒಂದು ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥಿಸೋದಾಗಲಿ, ನಮ್ಮ ಹೆಸರಿನಲ್ಲಿ ಒಂದು ಪೂಜೆ ಮಾಡಿಸೋದಾಗಲಿ ನಾವು ಯಾವತ್ತೂ ಮಾಡಿಲ್ಲ. ನನಗೂ ಅವಳಿಗೂ ಈ ಜಾತಕದ ಮೇಲೆ ಯಾವ ನಂಬಿಕೆನೂ ಇಲ್ಲ. ಈಗ ಮಾಡಬೇಕಾದದ್ದು ಒಂದೇ, ಅವಳಿಗೆ ಸಿಗಬೇಕಾದಂತಹ ಚಿಕಿತ್ಸೆ. ಅದರಲ್ಲಿ ಒಂಚೂರು ಕೊರತೆ ಆಗದಂತೆ ಅವಳ ಪ್ರಾಣ ಉಳಿಸಬೇಕು. ಅದಷ್ಟೇ ನನ್ನ ವಿನಂತಿ. ಈಗ ಅವಳ ವಿಚಾರದಲ್ಲಿ ನನಗಿಂತ ಹೆಚ್ಚು ಹಕ್ಕು ಅಗ್ನಿಗೆ ಇದೆ. ಹಾಗಾಗಿ ನಿಮಗೆ ಅವಳು ಬೇಡ ಅಂತಿದ್ರೆ ಈಗಲೇ ನನಗೆ ಹೇಳಿಬಿಡಿ. ನಾನು ಕರೆದುಕೊಂಡು ಹೋಗಿ ನನ್ನ ಕೈಲಾದ ಅತ್ಯುತ್ತಮ ಚಿಕಿತ್ಸೆ ಕೊಡಿಸ್ತೀನಿ. ಭಾಸ್ಕರ್ ಯಾವುದೇ ಭಾವನೆ ಇಲ್ಲದೆ ಅವನ ಮುಖ ನೋಡಿ ಕೇಳಿದಾಗ ಅಗ್ನಿ ಬೆಚ್ಚಿ ಬಿದ್ದ. ಅವಳು ಬೇಡ ಅಂತನಾ? ನಮ್ಮ ಪರಿಚಯವಾಗಿ ಕೆಲವೇ ದಿನಗಳಾಗಿವೆ. ಅದಕ್ಕಿಂತ ಹೆಚ್ಚಾಗಿ ನನ್ನ ಹೆಂಡತಿಯಾಗಿ 1 ವಾರವಷ್ಟೇ ಆಗಿದೆ. ಆದರೆ ಭೂಮಿ ಇಲ್ಲದೆ ಅಗ್ನಿ ಇಲ್ಲ. ಅದನ್ನು ಹೇಳುವಷ್ಟರಲ್ಲಿ ಅಗ್ನಿಯ ಕಣ್ಣುಗಳು ತುಂಬಿ ಬಂದಿದ್ದವು. ಭಾಸ್ಕರ್ ಅವನ ಸಂಕಟವನ್ನು ಅರ್ಥ ಮಾಡಿಕೊಂಡು ಅವನನ್ನು ಅಪ್ಪಿಕೊಂಡ. ಅದೇ ಸಮಯಕ್ಕೆ ಅವನ ಹೆಗಲ ಮೇಲೆ ಕಣ್ಣೀರು ಹರಿಯಿತು. ಭೂಮಿಗೆ ಎಚ್ಚರವಾಗಿದೆ. ಸಂಬಂಧಪಟ್ಟವರು ಯಾರಾದರೂ ಇಲ್ಲಿದ್ದರೆ ಆದಷ್ಟು ಬೇಗ ಡಾಕ್ಟರ್ ಕ್ಯಾಬಿನ್ಗೆ ಬನ್ನಿ. ICUನ ಬಾಗಿಲು ತೆಗೆದು ನರ್ಸ್ ಹೇಳಿದ್ದನ್ನು ಕೇಳಿ ಅಗ್ನಿ ಎದೆಗೆ ಕೈ ಇಟ್ಟುಕೊಂಡು ಎಲ್ಲ ದೇವರುಗಳನ್ನು ಸ್ಮರಿಸಿ ಧನ್ಯವಾದವನ್ನು ಹೇಳಿದ. ಉಳಿದವರ ಪರಿಸ್ಥಿತಿಯೂ ಕೂಡ ಹಾಗೆಯೇ ಇತ್ತು. ಏಯ್ ದಿಲೀಪ್, ನೀನು ಸ್ವಲ್ಪ ಇಲ್ಬಾ, ಇದನ್ನೊಮ್ಮೆ ನೋಡು. ರಿಸೆಪ್ಷನ್ನ ಫೋಟೋಗಳು ಮತ್ತು ವಿಡಿಯೋಗಳನ್ನು ಎಡಿಟ್ ಮಾಡುತ್ತಿದ್ದ ರಾಬಿನ್ ಫೋಟೋಗ್ರಾಫರ್ ಆದ ದಿಲೀಪನ್ನು ಕರೆದು ಸಿಸ್ಟಮ್ ಕಡೆ ನೋಡೋದಕ್ಕೆ ಹೇಳ್ದ. ರಾಬಿನ್ ಪಕ್ಕದಲ್ಲಿದ್ದ ರಿವಾಲ್ವಿಂಗ್ ಚೇರ್ ಮೇಲೆ ಕುಳಿತು ದಿಲೀಪ್ ಸಿಸ್ಟಮ್ ಕಡೆ ನೋಡ್ದ. ಹಾಂ, ಯಾವುದಾದ್ರೂ ಚೆನ್ನಾಗಿರೋ ಹುಡುಗಿರು ಸಿಕ್ಕಿದಾರಾ? ದಿಲೀಪ್ ಅವನ ಹೆಗಲ ಮೇಲೆ ಕೈ ಹಾಕಿ ತಮಾಷೆಯಾಗಿ ಹೇಳ್ದ. ಏನ್ರೋ ಇದು, ಇದನ್ನೊಮ್ಮೆ ನೋಡೆ. ನಿನ್ನೆ ಆ ಹುಡುಗಿಗೆ ಹಾವು ಕಚ್ಚಿದೆ ಅಂತ ಹೇಳಿದ್ರಲ್ಲ, ಇದನ್ನು ನೋಡು. ರಾಬಿನ್ ಹಾಗೆ ಹೇಳುತ್ತಾ ಆ ವಿಡಿಯೋ ಆನ್ ಮಾಡಿ ತೋರಿಸಿದ. ಅಭಿರಾಮಿ ಮತ್ತು ಅವಳ ಕುಟುಂಬದವರು ಫೋಟೋ ತೆಗೆಸಿಕೊಳ್ಳಲು ಬಂದದ್ದು ಮತ್ತು ಅಭಿರಾಮಿ ತನ್ನ ಕೈಯಲ್ಲಿದ್ದ ಬ್ಯಾಗನ್ನು ಫೋಟೋಗೆ ಪೋಸ್ ಕೊಡುವಾಗ ಭೂಮಿಯ ಪಕ್ಕದಲ್ಲಿ ನೆಲದ ಮೇಲೆ ಇಟ್ಟದ್ದು ಮತ್ತು ಫೋಟೋ ತೆಗೆಸಿಕೊಂಡು ಹಿಂತಿರುಗುವಾಗ ಆ ಬ್ಯಾಗನ್ನು ನೆಲಕ್ಕೆ ಕೆಡವಿದ್ದು. ಅದರಿಂದ ಏನೋ ಒಂದು ನೆಲಕ್ಕೆ ಬಿದ್ದಿದ್ದು ವಿಡಿಯೋದಲ್ಲಿ ಸ್ಪಷ್ಟವಾಗಿದ್ದರೂ ಹಾವು ಹರಿದು ಹೋಗೋದನ್ನು ನೋಡಿ ಅಭಿರಾಮಿ ಕ್ರೂರವಾದ ಭಾವನೆಯಿಂದ ನಿಂತಿದ್ದನ್ನು ಅವರು ಕಂಡರು. ಹಾಗೆಯೇ ಹೋಗುವಾಗ ಅವಳು ಅಗ್ನಿಯನ್ನು ನೋಡಿ ನಕ್ಕದ್ದು ಮತ್ತು ನಂತರ ಭೂಮಿಯನ್ನು ಪೈಶಾಚಿಕ ನೋಟದಿಂದ ನೋಡಿ ಹಾವು ಹರಿದು ಹೋಗುವುದನ್ನು ಕಂಡು ಹೊರಗೆ ಹೋದದ್ದು ಎಲ್ಲವೂ ಅದರಲ್ಲಿತ್ತು. ಸ್ವಲ್ಪ ಹೊತ್ತಿನ ನಂತರ ಫೋಟೋ ತೆಗೆಸಿಕೊಳ್ಳಲು ಬಂದವರೊಂದಿಗೆ ನಿಲ್ಲಲು ಪ್ರಯತ್ನಿಸಿದಾಗ ಭೂಮಿ ಕಾಲು ಕೊಡವಿದ್ದು ಅದರಲ್ಲಿತ್ತು. ಏನಿದು? ಇದು ಹೌದು, ನನ್ನ ಬಲವಾದ ಅನುಮಾನವೆಂದರೆ ಆ ಹುಡುಗಿ ಬೇಕಂತಲೇ ಮಾಡಿದ್ದಾಳೆ ಅಂತ. ಇದನ್ನೀಗ ಸುಮ್ಮನೆ ಬಿಡಲು ಆಗಲ್ಲ ದಿಲೀಪ್. ನಾವು ಇದನ್ನು ಆದಷ್ಟು ಬೇಗ ಅಗ್ನಿ ಸಾರ್ಗೆ ತಿಳಿಸಬೇಕು. ಒಬ್ಬ ಪಾಪದ ಹುಡುಗಿಗೆ ಹೀಗೆಲ್ಲ ಮಾಡಲು ಹೇಗೆ ಮನಸ್ಸು ಬಂತು ಇವಳಿಗೆ? ರಾಬಿನ್ ಸಿಟ್ಟಿನಿಂದ ಹೇಳ್ದ. ಹಾಂ, ನೀನಿದನ್ನು ಬೇಗ ನನ್ನ ವಾಟ್ಸಪ್ಗೆ ಕಳಿಸು. ನಾನು ಆದಿ ಸರ್ಗೆ ಕಾಲ್ ಮಾಡಿ ವಿಷಯ ಹೇಳ್ತೀನಿ. ಆಮೇಲೆ ಸುಮ್ಮನೆ ಬಿಡಲು ಆಗಲ್ಲವಲ್ಲ ಅವಳನ್ನು. ದಿಲೀಪ್ ಸಿಟ್ಟಿನಿಂದ ಹಲ್ಲು ಮಸಿದು ಮೊಬೈಲ್ ತೆಗೆದುಕೊಂಡು ಹೊರಗಡೆ ಹೋದ. ಆದಿ ಕ್ಯಾಂಟೀನ್ನಿಂದ ಊಟ ತೆಗೆದುಕೊಂಡು ಬರುವಾಗ ಮೊಬೈಲ್ ರಿಂಗ್ ಆಗಲಾರಂಭಿಸಿತು. ಓಹ್, ಆ ಫೋಟೋಗ್ರಾಫರ್ ನಿನ್ನೆ ಅವರಿಗೆ ಹಣ ಕೊಟ್ಟಿರಲಿಲ್ಲ. ಎಲ್ಲವೂ ಮರೆತು ಹೋಗಿತ್ತು. ಜೊತೆಗಿದ್ದ ಅರವಿಂದನಿಗೆ ಹೇಳುತ್ತಾ ಆದಿ ಕಾಲ್ ರಿಸೀವ್ ಮಾಡಿ ಕಿವಿಗೆ ಇಟ್ಟುಕೊಂಡ. ಹೆಲೋ ದಿಲೀಪ್, ನಿನ್ನೆ ನಡೆದ ಘಟನೆಯಿಂದ ನಿಮ್ಮನ್ನು ಸೆಟಲ್ ಮಾಡಲು ಆಗಲಿಲ್ಲ. ಸಾರಿ, ನಾನು ಈಗಲೇ ಅಮೌಂಟ್ ಗೂಗಲ್ ಪೇ ಮಾಡ್ತಿದ್ದೀನಿ. ದಿಲೀಪ್ ಮಾತನಾಡಲು ಬಿಡದೆ ಆದಿ ಹೇಳಿದ ತಕ್ಷಣ, ಅಯ್ಯೋ, ನಾನು ಹಣದ ವಿಚಾರಕ್ಕಾಗಿ ಸರ್ ಕಾಲ್ ಮಾಡಿದ್ದು. ನಿನ್ನೆ ಆ ಹುಡುಗಿಗೆ ಹಾವು ಕಚ್ಚಿದೆ ಅಂತ ತಿಳಿಯಿತು. ಈಗ ಹೇಗಿದ್ದಾರೆ? ಈಗ ಪರವಾಗಿಲ್ಲ. ಸ್ವಲ್ಪ ಹೊತ್ತಿನ ಮುಂಚೆನೇ ಎಚ್ಚರವಾದದ್ದು. ಈಗೇನೂ ತೊಂದರೆ ಆಗಿಲ್ಲ. ಆದರೂ ಇನ್ನೂ ಯಾರನ್ನ ನೋಡಲು ಬಿಟ್ಟಿಲ್ಲ. ಮೆಡಿಸಿನ್ ದೇಹಕ್ಕೆ ಸ್ಪಂದಿಸದಿದ್ದು ಎಲ್ಲರನ್ನ ಹೆದರಿಸ್ಬಿಟ್ಟಿತ್ತು. ಆದಿ ಬಹಳ ಬೇಸರದಿಂದ ಹೇಳ್ದ. ಆದರೆ ಹೇಗೆ ಹಾವು ಕಚ್ಚಿತು ಅನ್ನೋದನ್ನು ಮಾತ್ರ ಗೊತ್ತಿಲ್ಲ. ಯಾಕೆಂದರೆ ಆಡಿಟೋರಿಯಂ ಬಿಟ್ಟು ಭೂಮಿ ಎಲ್ಲಿಗೂ ಹೋಗಿರಲಿಲ್ಲ. ನಾನು ಸಾರ್ಗೊಂದು ವಿಡಿಯೋ ಕಳಿಸ್ತಿದ್ದೀನಿ. ಅದನ್ನೊಮ್ಮೆ ನೋಡಿ ನನಗೆ ಕಾಲ್ ಮಾಡಿ.
ನೆನ್ನೆ ತೆಗೆದ ಈ ವಿಡಿಯೋವನ್ನು ನೋಡುವಾಗ ನನ್ನ ಜೊತೆಗಿರುವ ರಾಬಿನ್ ಆಕಸ್ಮಿಕವಾಗಿ ಇದನ್ನು ಗಮನಿಸಿದ. ನೀವೇ ಒಮ್ಮೆ ನೋಡಿ ಹೇಳಿ. ದಿಲೀಪ್ ಹಾಗೆ ಹೇಳಿ ಕಾಲ್ ಕಟ್ ಮಾಡಿ ಆದಿಯ ವಾಟ್ಸಪ್ಗೆ ವಿಡಿಯೋ ಕಳಿಸಿದ. ಆದಿಗೆ ವಿಚಾರ ಅರ್ಥವಾಗದೆ ವಾಟ್ಸಪ್ ಓಪನ್ ಮಾಡಿ ವಿಡಿಯೋ ಪ್ಲೇ ಮಾಡ್ದ. ಜೊತೆಗೆ ಅರವಿಂದ್ ಕೂಡ ಅದನ್ನು ನೋಡ್ದ. ಇಬ್ಬರೂ ಅಲ್ಲಿಂದ ಗಾಳಿಯ ವೇಗದಲ್ಲಿ ಅಗ್ನಿಯ ಬಳಿ ಓಡಿ ಹೋದಾಗ ಅಭಿರಾಮಿ ತನಗೆ ಬರಲಿರುವ ಆಪತ್ತನ್ನರಿಯದೆ ಹೊಸ ಜೀವನದ ಕನಸು ಕಾಣುತ್ತಾ ಮಲಗಿದ್ದಾಳೆ. ಭಾಸ್ಕರ್ ಮತ್ತು ಅಗ್ನಿ ಭೂಮಿಯನ್ನ ನೋಡಲು ICU ಮುಂದೆ ನಿಂತಿದ್ದನ್ನ ಕಂಡ ಅರವಿಂದ್ ಮತ್ತು ಆದಿಗೆ ಏನು ಹೇಳಲಾಗಲಿಲ್ಲ. ಅಣ್ಣ, ಭೂಮಿಯನ್ನ ಈಗ ನೋಡಬಹುದು ಅಂತ ಡಾಕ್ಟರ್ ಹೇಳಿದ್ರು. ಅಗ್ನಿ ಸಂತೋಷದಿಂದ ಹೇಳಿದಾಗ ಆದಿಗೆ ಅವನಿಗೆ ಏನು ಹೇಳೋದಕ್ಕೆ ಸಾಧ್ಯವಾಗಲಿಲ್ಲ. ಹಾಂ, ನೀನು ಅವಳನ್ನು ನೋಡ್ಕೊಂಡು ಬಾ, ಆಮೇಲೆ ನಾನು ನಿನ್ನ ಜೊತೆ ಸ್ವಲ್ಪ ಮಾತನಾಡಬೇಕಿದೆ. ಆದಿ ಹಾಗೆ ಹೇಳಿ ರೂಮ್ನತ್ತ ನಡೆದ. ಸ್ವಲ್ಪ ಹೊತ್ತಿನ ನಂತರ ಅಗ್ನಿ ಡಾಕ್ಟರ್ ಹೇಳಿದಂತೆ ಭೂಮಿಯನ್ನು ನೋಡೋದಕ್ಕೆ ಹೋದ. ತಿಳಿ ನೀಲಿ ಬಣ್ಣದ ಬಟ್ಟೆಯನ್ನು ಧರಿಸಿ ಆಕ್ಸಿಜನ್ ಮಾಸ್ಕ್ ಮತ್ತು ಕೈಯಲ್ಲಿ IV ಕ್ಯಾನ್ಯುಲಾದೊಂದಿಗೆ ಮಲಗಿದ್ದವಳನ್ನು ಕಂಡಾಗ ಅವನ ಎದೆ ಬಿರಿದಂತಾಯಿತು. ಭೂಮಿ, ಅವಳ ಸಿಂಧೂರವಿಲ್ಲದ ಖಾಲಿ ಹಣೆಗೆ ಅವನು ಮೆಲ್ಲನೆ ಮುತ್ತಿಟ್ಟ. ಅದೇ ಕ್ಷಣ ಅವನ ಕಣ್ಣಿನಿಂದ ಒಂದು ಹನಿ ಕಣ್ಣೀರು ಅವಳ ಮುಖದ ಮೇಲೆ ಜಾರಿತು. ಔಷಧಿಯ ಪ್ರಭಾವದಿಂದ ನಿದ್ದೆಯಲ್ಲಿದ್ದವಳನ್ನು ಸ್ವಲ್ಪ ಹೊತ್ತು ನೋಡುತ್ತಾ ನಿಂತು ಹೊರಬಂದ ತಕ್ಷಣ ಭಾಸ್ಕರ್ ಅವಳನ್ನು ನೋಡಲು ICU ಒಳಗೆ ಹೋದ. ಇಷ್ಟು ದಿನ ಅವಳನ್ನು ಒಮ್ಮೆಯೂ ಪ್ರೀತಿಯಿಂದ ಅಪ್ಪಿಕೊಳ್ಳಲಾಗಲಿಲ್ಲವಲ್ಲ ಎನ್ನುವ ನೋವು ಅವಳ ಆ ಪರಿಸ್ಥಿತಿಯನ್ನು ಕಂಡಾಗ ಅವನಿಗೆ ಮೊದಲ ಬಾರಿಗೆ ಕಾಡಲಾರಂಭಿಸಿತು. ತುಂಬಿದ ಕಣ್ಣುಗಳಿಂದ ಅವನು ಅವಳ ಪಾದವನ್ನು ಬಿಗಿಯಾಗಿ ಹಿಡಿದು ಕ್ಷಮೆ ಕೇಳುವಾಗ ಅವಳು ಯಾವುದೂ ಅರಿಯದೆ ಶಾಂತವಾಗಿ ನಿದ್ದೆ ಮಾಡುತ್ತಿದ್ದಳು. ಆದಿಯನ್ನು ಹುಡುಕಿಕೊಂಡು ಅಗ್ನಿ ಆಸ್ಪತ್ರೆಯ ಹೊರಗೆ ಬಂದ. ಆಸ್ಪತ್ರೆಯ ಪಕ್ಕದಲ್ಲಿದ್ದ ಹೂ ಬಿಟ್ಟ ಮಂದಾರ ಮರದ ಕೆಳಗಿದ್ದ ಸಿಮೆಂಟ್ ಬೆಂಚ್ ಮೇಲೆ ಕುಳಿತಿದ್ದ ಆದಿಯ ಬಳಿ ಅಗ್ನಿ ಸಂತೋಷದಿಂದಲೇ ಬಂದು ಕುಳಿತ. ನನ್ನ ಹತ್ತಿರ ಏನೋ ಮಾತನಾಡಬೇಕು ಅಂತ ಹೇಳಿ ಅಣ್ಣ ನೀನಿಲ್ಲಿ ಬಂದು ಕೂತ್ಕೊಂಡಿದ್ದೀಯಾ? ಭೂಮಿ ಜೀವನಕ್ಕೆ ಹಿಂತಿರುಗಿದ ಸಂತೋಷ ಅವನ ಮುಖದಲ್ಲಿ ಹೊಳೆಯುತ್ತಿರುವಾಗ ಆದಿಗೆ ಅವನಿಗೆ ಎಲ್ಲವನ್ನೂ ಬಿಚ್ಚಿಡುವ ಬಗ್ಗೆ ಯೋಚಿಸಿ ಸಂಕಟವಾಯಿತು. ಅಣ್ಣ, ಯಾಕೆ ನನ್ನನ್ನು ಹಾಗೆ ನೋಡ್ತಾ ಇದೆಯಾ? ಏನಾದರೂ ಸಮಸ್ಯೆ ಇದೆಯಾ? ಆದಿಯ ನೋಟದಲ್ಲಿದ್ದ ಬದಲಾವಣೆಯನ್ನು ಅರಿತು ಅಗ್ನಿ ಕೇಳಿದಾಗ ಆದಿಯ ಮುಖದಲ್ಲಿ ನೋವು ತುಂಬಿಕೊಂಡಿತು. ಅಣ್ಣ, ಏನಾಯಿತು? ನನಗೆ ಹೇಳಲು ಯಾಕೆ ನೀನು ಇಷ್ಟು ಒದ್ದಾಡ್ತಾ ಇದೆಯಾ? ಅಗ್ನಿ ಅವನ ಕೈ ಹಿಡಿದು ಕೇಳಿದ. ಅದು ಅಗ್ನಿ, ನಾನು ಹೇಳೋದನ್ನು ನೀನು ಗಮನವಿಟ್ಟು ಕೇಳಬೇಕು. ನನಗೂ ಭೂಮಿಯ ವಿಚಾರದಲ್ಲಿ ಕೋಪ, ಬೇಸರ ಮತ್ತು ಸಂಕಟ ಎಲ್ಲನೂ ಇದೆ. ಆದರೆ ಈಗಿನ ಪರಿಸ್ಥಿತಿಯನ್ನು ಯೋಚಿಸಿ ನೀನು ಮಿತಿ ಮೀರಿ ವರ್ತಿಸಬಾರ್ದು. ಯಾಕೆಂದರೆ ನೀನೀಗ ತೆಗೆದುಕೊಳ್ಳುವಂತಹ ನಿರ್ಧಾರ ಏನೇ ಆದರೂ ಅದು ಭೂಮಿಯ ಮೇಲೆ ವ್ಯತಿರಿಕ್ತ ಪರಿಣಾಮವನ್ನು ಬೀರಬಾರ್ದು. ಅಗ್ನಿ ಅವನನ್ನು ಸೂಕ್ಷ್ಮವಾಗಿ ನೋಡ್ದ. ಅದು ನಿಮ್ಮ ಮದುವೆ ರಿಸೆಪ್ಷನ್ನಲ್ಲಿ ತೆಗೆದಿದ್ದ ವಿಡಿಯೋಗಳನ್ನು ನೋಡಿದಾಗ ಭೂಮಿಗೆ ಹಾವು ಹೇಗೆ ಕಚ್ಚಿತು ಅನ್ನೋದು ಗೊತ್ತಾಯಿತು. ಅದು ಕೊಲೆ ಮಾಡುವ ಪ್ರಯತ್ನವಾಗಿತ್ತು. ಅಗ್ನಿಯ ಮುಖ ಆ ಕ್ಷಣ ಬಿಗಿಯಾಯಿತು. ಯಾರದು ಮಾಡಿದ್ದು? ಅವನು ಸಿಟ್ಟಿನಿಂದ ಕೇಳಿದಾಗ ಆದಿ ಆ ವಿಡಿಯೋವನ್ನು ಅವನ ಮುಂದಿಟ್ಟ. ಅಗ್ನಿಗೆ ಹುಚ್ಚು ಹಿಡಿದಂತಾಯಿತು. ಕೋಪದಿಂದ ಬಿಗಿಯಾದ ಮುಖದಲ್ಲಿ ನೀಲಿ ನರಗಳು ಉಬ್ಬಿ ಹೊರಬಂದವು. ಅಗ್ನಿ, ಪ್ಲೀಸ್, ಭೂಮಿಯ ಬಗ್ಗೆ ನೀನೀಗ ಯೋಚಿಸಬೇಕು. ಸಿಟ್ಟಿನಲ್ಲಿ ಯೋಚಿಸದೆ ಏನನ್ನೂ ಮಾಡಬೇಡ. ಆದಿಯ ಮಾತುಗಳನ್ನು ಗಾಳಿಗೆ ತೂರಿ ಅಗ್ನಿ ಗಾಡಿ ತೆಗೆದುಕೊಂಡು ಭಾರದ್ವಾಜ ಮನೆಯತ್ತ ವೇಗವಾಗಿ ಹೊರಟ. ಅಂಗಳದಲ್ಲಿ ಗಾಡಿ ನಿಲ್ಲಿಸಿ ಅಭಿಯ ಮನೆಯತ್ತ ನಡೆಯುವಾಗ ಅಗ್ನಿಯ ಕಾಲುಗಳ ವೇಗ ಹೆಚ್ಚಾಗಿತ್ತು. ಹಾಲ್ನಲ್ಲಿ ಕುಳಿತ ಲ್ಯಾಪ್ಟಾಪ್ನಲ್ಲಿ ಏನೋ ಮಾಡುತ್ತಿದ್ದ ಸುಧೀಂದ್ರ ಅವರು ಅಗ್ನಿಯನ್ನು ಅಲ್ಲಿ ಕಂಡು ಆಶ್ಚರ್ಯದಿಂದ ಎದ್ದು ಬಂದರು. ಏನು ಅಗ್ನಿ, ಈ ಕಡೆ ಬಂದಿದೆಯಾ? ಭೂಮಿಗೆ ತೊಂದರೆ ಏನಿಲ್ವಲ್ಲ? ಸುಧೀಂದ್ರ ಅವರು ಅವನನ್ನು ನೋಡಿದ ತಕ್ಷಣ ಕೇಳಿದ ಪ್ರಶ್ನೆ ಅಗ್ನಿಗೂ ಸ್ವಲ್ಪವೂ ಹಿಡಿಸಲಿಲ್ಲ. ಯಾಕೆ? ಅವಳ ಉಳಿದ ಪ್ರಾಣವನ್ನು ತೆಗೆಯದೆ ನಿಮಗೂ ನೆಮ್ಮದಿ ಸಿಗ್ತಾ ಇಲ್ವಾ? ಸುಧೀಂದ್ರ ಅವರಿಗೆ ಅವನು ಹೇಳಿದ ಅರ್ಥ ತಿಳಿಯದೆ ಗಾಬರಿಯಿಂದ ನಿಂತು ಬಿಟ್ರು. ಎಲ್ಲಿದ್ದಾಳೆ ನಿಮ್ಮ ಮುದ್ದಿನ ಮಗಳು? ಅವಳನ್ನು ನೋಡೋದಿಕ್ಕೆ ಅಂತ ನಾನು ಇಲ್ಲಿ ಬಂದದ್ದು. ಎಲ್ಲಿದ್ದಾಳೆ ನಿನ್ನ ಮಗಳು? ಅಗ್ನಿ ಮಾತುಗಳನ್ನು ಸ್ವಲ್ಪ ಅಳೆದು ತೂಗಿ ಮಾತಾಡು. ಹೊರಗಡೆ ಬಂದ ಸೌಮ್ಯ ಅವನ ಮೇಲೆ ಸಿಟ್ಟಿನಿಂದ ರೇಗಿದ್ರು. ಓ, ಆಗಲಿ, ಹಾಗೆ ನನ್ನ ಜೊತೆ ಮಾಡುವ ಕೆಲಸಗಳು ಎಚ್ಚರಿಕೆಯಿಂದ ಇರಬೇಕು ಅಂತ ಮಗಳಿಗೆ ಹೇಳಿಕೊಡಲು ಮರೆತಿದ್ದಕ್ಕೆ ತಾನೇ ನಾನಿಲ್ಲಿಗೆ ಬರಬೇಕಾಯಿತು. ಅಗ್ನಿ ಕೆಂಡದಂಥ ಕಣ್ಣುಗಳಿಂದ ಅವರತ್ತ ಕಿರುಚುತ್ತಾ ಹೇಳಿದಾಗ ಸೌಮ್ಯ ಅವರನ್ನು ಭಯದಿಂದ ನೋಡಿದರು. ಇಲ್ಲಿಯವರೆಗೆ ತನ್ನ ಬಳಿ ಮುಖ ಕಪ್ಪಿಟ್ಟು ಮಾತನಾಡುತ್ತಿದ್ದುದನ್ನು ಮೊದಲ ಬಾರಿಗೆ ಇಷ್ಟೊಂದು ಕ್ರೋಧದಿಂದ ಮಾತನಾಡುವಾಗ ಅವನನ್ನು ನೋಡಿ ಅವರಿಗೆ ವಿಪರೀತ ಭಯವಾಯಿತು.
ಕೆಳಗಡೆಯಿಂದ ಯಾರದ್ದೋ ಧ್ವನಿ ಕೇಳಿ ಅಭಿರಾಮಿ ಕೆಳಗೆ ಬರುವಾಗಲೇ ಅಗ್ನಿಯನ್ನ ಕಂಡದ್ದು. ಅವನ ನೋಟ ಮತ್ತು ಹಾವಭಾವವನ್ನು ಕಂಡ ತಕ್ಷಣ ಅವಳ ಎದೆಯಲ್ಲಿ ಸಿಡಿಲು ಬಡಿದಂತಾಯಿತು. ಓ, ಮಧುವಣಗಿತ್ತಿ ಇಲ್ಲಿದ್ದಾಳಾ? ಅವನ ತಿರಸ್ಕಾರದ ಮಾತು ಕೇಳಿ ಅಭಿರಾಮಿ ಅವನ ಬಳಿಗೆ ಬಂದಳು. ಅದಕ್ಕೆ ನಾನಿನ್ನು ಮಧುವಣಗಿತ್ತಿ ಆಗಿಲ್ವಲ್ಲ ಅಗ್ನಿ? ಅಲ್ಲಿ ಭಾರದ್ವಾಜ ಮನೆಯಲ್ಲಿದ್ದಾಳಲ್ಲ, ಹೊಸ ಮಧುವಣಗಿತ್ತಿ? ಹೀಯಾಳಿಸಿ ಕೇಳುತ್ತಿದ್ದವಳ ಕೆನ್ನೆಗೆ ಬಾರಿಸಲು ಅಗ್ನಿಗೆ ಹೆಚ್ಚು ಸಮಯ ಬೇಕಾಗಲಿಲ್ಲ. ಅಭಿರಾಮಿ ಒಂದು ಕ್ಷಣ ನೆಲಕ್ಕೆ ಬಿದ್ದಿದ್ದಳು. ಸೌಮ್ಯ ಮತ್ತು ಸುಧೀಂದ್ರ ಅವರು ಓಡಿ ಬಂದು ಅವಳನ್ನು ಎಚ್ಚರಿಸಲು ಹೋದಾಗ ಅಗ್ನಿ ಅಭಿರಾಮಿಯ ಕೈ ಹಿಡಿದೆಳೆದು ನಿಲ್ಲಿಸಿದ. ಅಗ್ನಿ, ನಿನಗೆ ಹೊಡೆಯಲು ಕೈ ತುರಿಸ್ತಾ ಇದ್ರೆ ನಿನ್ನ ಹೆಂಡತಿಗೆ ಹೋಗಿ ಹೊಡೆದು ಆ ತುರಿಕೆ ತೀರಿಸ್ಕೊ. ಅದನ್ನು ಬಿಟ್ಟು ನಮ್ಮ ಮನೆಗೆ ಬಂದು ನಮ್ಮ ಮಗಳ ಮೈ ಮೇಲೆ ಕೈ ಮಾಡಿದ್ರೆ ನೋಡು. ಸೌಮ್ಯ ಅವನ ಮೇಲೆ ಸಿಟ್ಟಿನಿಂದ ಹೇಳುವಾಗ ಅಗ್ನಿ ಅವರತ್ತ ಬೆರಳು ತೋರಿಸಿ ಮಾತನಾಡಬೇಡಿ ಎಂದು ಸನ್ನೆ ಮಾಡಿದ. ಹೆಂಗಸರಿಗೆ ಹೊಡೆದು ಕೈ ತುರಿಕೆ ತೀರಿಸಿಕೊಳ್ಳಲು ಅಗ್ನಿ ಇದುವರೆಗೆ ಕಲಿತಿಲ್ಲ ಆಂಟಿ. ಆದರೆ ನನ್ನ ಹೆಂಡತಿಗೆ ನೋವು ಮಾಡಲು ನೋಡಿದರೆ ಕೊಂದೇ ಹಾಕ್ತೀನಿ ನಾನು. ಒಂದೇ ಕ್ಷಣದಲ್ಲಿ ನನ್ನ ಭೂಮಿಯ ಪ್ರಾಣ ತೆಗೆಯಲು ನೋಡಿದ್ದಾಳೆ ಈ ನಿನ್ನ ಮಗಳು. ಇವಳಿಗೆ ಬರೀ ಹೊಡೆಯೋದಲ್ಲ, ಕೊಂದೇ ಹಾಕ್ಬಿಡ್ತೀನಿ ಅವಳನ್ನು. ಅಗ್ನಿ ಹಾಗೆ ಹೇಳುತ್ತಲೇ ಅವಳ ಇನ್ನೊಂದು ಕೆನ್ನೆಗೆ ಬಲವಾಗಿ ಬಾರಿಸಿದಾಗ ಬಾಯಿಂದ ರಕ್ತ ಚಿಮ್ಮಿತು. ಅಗ್ನಿ, ಸ್ವಲ್ಪ ನಿಲ್ಲಿಸು. ಅವಳಿಗೆ ಹೀಗೆಲ್ಲ ಹೊಡೆಯುವಷ್ಟು ಅವಳೇನು ತಪ್ಪು ಮಾಡಿದ್ದಾಳೆ? ಅದನ್ನು ಹೇಳಿದೆ. ಇನ್ನೊಮ್ಮೆ ಅವಳನ್ನು ಮುಟ್ಟಿದ್ರೆ ನೋಡು. ಸುಧೀಂದ್ರ ಅವರು ಅಗ್ನಿಯನ್ನು ಹಿಡಿದು ಹಿಂದಕ್ಕೆ ತಡೆ ಹೇಳಿದಾಗ ಅಗ್ನಿ ಅವಳನ್ನು ಪೈಶಾಚಿಕವಾಗಿ ನೋಡುತ್ತಾ ಮೊಬೈಲ್ನಲ್ಲಿದ್ದ ವಿಡಿಯೋವನ್ನು ಅವರ ಮುಂದಿಟ್ಟ. ಸುಧೀಂದ್ರ ಅವರು ಆ ವಿಡಿಯೋದಲ್ಲಿದ್ದ ದೃಶ್ಯವನ್ನು ಕಂಡು ಸಂಪೂರ್ಣವಾಗಿ ಒಡೆದು ಹೋಗಿದ್ರು. ಕಣ್ಣಿಗಿಂತಲೂ ಹೆಚ್ಚಾಗಿ ಪ್ರೀತಿಸಿ ಬೆಳೆಸಿದ ಮಗಳು ಇಷ್ಟೊಂದು ದೊಡ್ಡ ಕ್ರೌರ್ಯವನ್ನು ಮಾಡಿದ್ದಾಳೆ ಅನ್ನೋದು, ಅವಳ ಜೀವಕ್ಕೆ ಯಾವ ಆಪತ್ತು ಬರಬಾರದೆಂಬ ಕಾರಣಕ್ಕೆ ಅಗ್ನಿಗೆ ಜಾತಕದ ದೋಷವಿದೆ ಎಂದು ತಿಳಿದಾಗ ಅವನೇ ಬೇರೆ ಮದುವೆ ಆಗುವಂತೆ ನೇರವಾಗಿ ಸಲಹೆ ನೀಡಿದರು. ಆದರೆ ಅವರು ಎದೆಗೆ ಕೈ ಇಟ್ಟುಕೊಂಡು ಅವಳನ್ನೊಮ್ಮೆ ನೋಡಿದರು. ಈ ವಿಡಿಯೋದಲ್ಲಿ ಕಾಣಿಸ್ತಾ ಇರೋದು ಸತ್ಯನೇ? ಅವರ ಗಂಭೀರವಾದ ಪ್ರಶ್ನೆಯ ಮುಂದೆ ಅಭಿರಾಮಿಗೆ ಉತ್ತರವಿಲ್ಲದೆ ತಾಯಿಯನ್ನು ನೋಡಿದಳು. ಹೇಳೆ ಅಭಿ, ಅಪ್ಪ ಕೇಳಿದ್ದು ಕಿವಿಗೆ ಬೀಳಿಲ್ವಾ? ನೀನೇನಾ ಇದನ್ನು ಮಾಡಿದ್ದು? ನಿನಗೆ ಯಾರು ಇಂಥ ಕೆಟ್ಟ ಐಡಿಯಾ ಕೊಟ್ಟಿದ್ದು? ಸೌಮ್ಯ ನಂಬಲಾಗದೆ ಅವಳ ಕೈ ಹಿಡಿದು ಕುಲ್ಕುತ್ತಾ ಕೇಳಿದ್ರು. ಯಾರೂ ಹೇಳ್ಕೊಟ್ಟಿದ್ದಲ್ಲ, ನಾನೇ ಮಾಡಿದ್ದು. ನನ್ನ ಪ್ರೀತಿ ನನಗೆ ಮಾತ್ರ ಸೇರಿದ್ದು. ಅದನ್ನು ಬಿಟ್ಟು ಯಾವಳು ದರಿದ್ರಳಿಗೆ ಬಿಟ್ಕೊಡೋದಕ್ಕೆ ನನಗೆ ಹುಚ್ಚು ಹಿಡ್ದಿಲ್ಲ. ಮದುವೆಯಾಗಿ 1 ವಾರ ಆಗುವಷ್ಟರಲ್ಲಿ ಅಗ್ನಿ ಅಂದರೆ ಅವಳಿಗೆ ಹುಚ್ಚು ಹಿಡಿದಂತಾಗಿತ್ತು. ಇನ್ನುಳಿದ ದಿನಗಳಲ್ಲಿ ಅವಳು ಸಾಯ್ತಾಳ ಅಂತ ಕಾಯುತ್ತಿದ್ದ ನನಗೆ ಈ ಜನ್ಮದಲ್ಲಿ ಅಗ್ನಿಯೊಂದಿಗೆ ಜೀವನ ಸಿಗಲ್ಲ ಅಂತ ಖಾತ್ರಿ ಆಯಿತು. ಅದಕ್ಕೇನೆ ದುಡ್ಡು ಕೊಟ್ಟು ಆ ಹಾವನ್ನು ಖರೀದಿಸಿ ಅವಳ ಕಾಲ ಬಳಿನೇ ತಂದು ಬಿಟ್ಟಿದ್ದು. ಸತ್ತೋಗ್ಲಿ ಆ ಪಾಪಿ. ಸುಧೀಂದ್ರ ಅವರ ಕೈ ಗಾಳಿಯಲ್ಲಿ ಒಮ್ಮೆ ಮೇಲೆದ್ದು ಕೆಳಗಿಳಿಯಿತು. ಅದೇ ಕ್ಷಣ ಸೌಮ್ಯಳ ಮೂಗಿನಿಂದ ರಕ್ತ ಚಿಮ್ಮಿತು. ಇದು ಯಾಕೆ ಅಂತ ಗೊತ್ತಾ ನಿನಗೆ? ಮಗಳಿಗೆ ಸರಿ ಮತ್ತು ತಪ್ಪುಗಳನ್ನು ಹೇಳ್ಕೊಡ್ದೆ ಈ ದಾರಿಗೆ ತಂದದ್ದಕ್ಕೆ ನಿನಗೆ ಈ ಏಟು. ಏನೇ ಕಾರಣವಿರಲಿ, ಒಬ್ಬ ಮನುಷ್ಯನ ಪ್ರಾಣ ತೆಗೆಯೋದಕ್ಕೆ ಇವಳು ಪ್ರಯತ್ನಿಸ್ತಾ ಇದ್ದಾಳೆ ಅಂದರೆ ಇವಳಲ್ಲಿ ಮನುಷ್ಯತ್ವನೇ ಸತ್ತಿದೆ ಅಂತ ಅರ್ಥ. ಸುಧೀಂದ್ರ ಅವರು ಹಾಗೆ ಹೇಳಿ ಅಗ್ನಿಯ ಕಾಲುಗಳ ಬಳಿ ಮಂಡಿಯೂರಿ ಅವನ ಮುಖವನ್ನು ನೋಡಿದರು. ನನ್ನ ಮಗಳಿಗೆ ನಿನಗಿಂತ ಒಳ್ಳೆಯವರು ಸಿಗಲಾರ ಅಂತ ಭಾವಿಸಿನೇ ನಿಮ್ಮ ಮದುವೆ ಮಾಡಲು ನಾನು ಅಷ್ಟೆಲ್ಲ ಕನಸು ಕಂಡದ್ದು. ಆದರೆ ಈಗ ನನಗೆ ಅರ್ಥವಾಯಿತು ಮಗನೇ. ನಿನಗೆ ಭಗವಂತ ಆ ಜಾತಕದ ದೋಷ ಕೊಟ್ಟದ್ದು ಒಳ್ಳೆಯದೇ ಆಗಿತ್ತು. ಅದಕ್ಕೆ ಅಲ್ವಾ ಈ ವಿಷ ಸರ್ಪದಿಂದ ನೀನು ಪಾರಾಗಿದ್ದು. ಆದರೆ ನಾನು ಸೋತ್ ಹೋದ್ನಲ್ಲೋ. ಸುಧೀಂದ್ರ ಅವರು ಎದೆಗೆ ಕೈ ಎತ್ತಿಕೊಂಡು ವಿಲವಿಲನೆ ಒದ್ದಾಡುತ್ತಾ ಅವನ ಕಾಲು ಹಿಡಿದ ತಕ್ಷಣ ಅಗ್ನಿ ಅವರನ್ನು ಆಸರೆಯಾಗಿ ಹಿಡಿದುಕೊಂಡ. ಅಂಕಲ್ ಏನೂ ಇಲ್ಲ, ಸ್ಟ್ರೆಸ್ ಮಾಡ್ಕೋಬೇಡಿ. ಅವನು ಹಾಗೆ ಹೇಳುತ್ತಲೇ ಅವರ ಎದೆಯ ಮೇಲೆ ಒತ್ತಿ ಪ್ರಾಥಮಿಕ ಚಿಕಿತ್ಸೆನ ನೀಡಿದ. ಅಯ್ಯೋ ರೀ, ಏನಾಯ್ತಿದು? ಸೌಮ್ಯ ಅಳುತ್ತಾ ಅವಳ ಬಳಿ ಕುಳಿತಾಗ ಅಭಿರಾಮಿ ಭಯದಿಂದ ಹಿಂದಕ್ಕೆ ಸರಿದಳು. ತನ್ನಿಂದಾಗಿ ತನ್ನ ಅಪ್ಪ ಒಮ್ಮೆ ಕರೆದರೂ ಅವಳಿಗೆ ಧೈರ್ಯ ಬರಲಿಲ್ಲ. ಅಗ್ನಿಯನ್ನು ಹುಡುಕಿಕೊಂಡು ಅವನ ಹಿಂದೆನೇ ಆದಿ ಕೂಡ ಆಸ್ಪತ್ರೆಯಿಂದ ಬಂದಿದ್ದ. ಸುಧೀಂದ್ರ ಅವರ ಪರಿಸ್ಥಿತಿಯನ್ನು ಕಂಡ ತಕ್ಷಣ ಆದಿ ಮತ್ತು ಅಗ್ನಿ ಇಬ್ಬರೂ ಸೇರಿ ಬೇಗನೆ ಆಸ್ಪತ್ರೆಗೆ ಕರೆದುಕೊಂಡು ಹೋದರು. ಮೈನರ್ ಅಟ್ಯಾಕ್ ಆಗಿದೆ ಎಂದು ಡಾಕ್ಟರ್ ಹೇಳಿದಾಗ ಸೌಮ್ಯ ಅಲ್ಲಿನೇ ಕುಳಿತು ಜೋರಾಗಿ ಅಳತೊಡಗಿದ್ರು. ಇಲ್ಲಿಯವರೆಗೆ ತನಗೆ ಒಂದು ಸಣ್ಣ ಗಾಯವೂ ಆಗದಂತೆ ನೋಡಿಕೊಳ್ಳುತ್ತಿದ್ದ ಮನುಷ್ಯ ಇಂದು ಇದೆಲ್ಲದಕ್ಕೂ ತಾನೇ ಕಾರಣ ಎಂದು ಅವರು ದೂರಿದರಲ್ಲದೆ
ಸುಧೀಂದ್ರ ಅವರ ಪರಿಸ್ಥಿತಿಯನ್ನು ನೆನೆಸಿಕೊಂಡು ಸೌಮ್ಯಗೆ ಸಂಕಟ ತಡೆಯಲಾಗಲಿಲ್ಲ. ಅವರನ್ನು ಸುಮಿತ್ರಾ ಅಪ್ಪಿಕೊಂಡು ಸಮಾಧಾನ ಪಡಿಸುತ್ತಿದ್ದರು. ಅಭಿರಾಮಿ ಏನೂ ಮಾತನಾಡದೆ ಪಕ್ಕದ ಕುರ್ಚಿಯಲ್ಲಿ ಕುಳಿತಿದ್ದಳು. ಅವರನ್ನು ಸ್ವಲ್ಪ ಸುಮ್ಮನಿರಲು ಹೇಳು ಅಮ್ಮ. ಅಂಕಲ್ ಸತ್ತೇನೂ ಹೋಗಿಲ್ವಲ್ಲ. ಇಂಥ ದರಿದ್ರ ಕೆಲಸಗಳನ್ನು ಮಾಡಿದ ಮೇಲೆ ಇನ್ನು ಯಾವುದನ್ನು ನೋಡೋದಕ್ಕೆ ಮತ್ತು ಕೇಳಲು ನಿಲ್ಲದೆ ಅಂಕಲ್ ನಿಜಕ್ಕೂ ಸತ್ತು ಹೋಗೋದೇ ಒಳ್ಳೆಯದು. ಏನು ನೀನೇನು ಹೇಳಿದ್ದು? ನನ್ನ ಗಂಡ ಸತ್ತೇ ಹೋಗಲಿ ಅಂತನಾ? ನಿನ್ನನ್ನು ಸ್ವಂತ ಮಗನಂತೆಯೇ ಅವರು ನೋಡಿಕೊಂಡದ್ದು ಕಣೋ. ಆದರೂ ಹೀಗೆಲ್ಲ ಹೇಳೋದಕ್ಕೆ ಹೇಗೆ ಮನಸ್ಸು ಬಂತು ನಿನಗೆ? ಸೌಮ್ಯ ಹುಚ್ಚು ಹಿಡಿದವಳಂತೆ ಅಗ್ನಿಯ ಶರ್ಟ್ ಕಾಲರ್ ಹಿಡಿದ ತಕ್ಷಣ ಅವನು ತಿರಸ್ಕಾರದಿಂದ ಆ ಕೈಯನ್ನು ಬಿಡಿಸಿದ. ಸ್ವಂತ ಮಗನಂತೆ ನೋಡಿಕೊಂಡಿದ್ರೆ ಅದಕ್ಕೆ ತೋರಿಸಬೇಕಾದ ಕೃತಜ್ಞತೆಯನ್ನು ನಾನು ಸಮಯ ಬಂದಾಗ ತೋರಿಸಿದ್ದೀನಿ. ಇದು ನೀವು ಮತ್ತು ನಿಮ್ಮ ಮಗಳು ಸೇರಿ ತಂದುಕೊಂಡಿರೋದು. ಈಗ ಸಣ್ಣ ಅಟ್ಯಾಕ್ ಬಂದಿದೆ. ಆದರೆ ಹೆದರಬೇಡಿ, ಮುಂದಿನ ದೊಡ್ಡ ಅಟ್ಯಾಕ್ ಬರೋದು ಬಾಕಿ ಇದೆ. ನಾಳೆನೇ ಮಗಳ ಕೈಗೆ ಕೋಳ ಬಿದ್ದಾಗ ನೋಡಿಕೊಂಡು ಸುಮ್ಮನಿರೋದಕ್ಕೆ ಆಗಲ್ವಲ್ಲ. ಅಗ್ನಿ ವ್ಯಂಗ್ಯವಾಗಿ ಹೇಳಿದ್ದನ್ನು ಕೇಳಿ ಸೌಮ್ಯ ಮತ್ತು ಅಭಿಯ ಕಿವಿಗಳು ಆ ಕ್ಷಣ ಸ್ತಬ್ಧವಾದವು. ಸುಮಿತ್ರಾ ಅವನು ನಿರ್ದಾಕ್ಷಿಣ್ಯವಾಗಿ ಹೇಳಿದ್ದನ್ನು ಕೇಳಿ ಕರೆದರೂ ಆದಿ ತನ್ನ ಮುಖವನ್ನು ತಿರುಗಿಸಿದ. ಅಮ್ಮ, ನೀನು ಸ್ವಲ್ಪ ಸುಮ್ಮನಿರು. ನಮ್ಮ ಕುಟುಂಬದವರೊಬ್ಬರನ್ನು ಮುಗಿಸಲು ನೋಡಿದವಳನ್ನು ಹಾಗೆ ಸುಮ್ಮನೆ ಬಿಡಬಾರ್ದು. ಈಗ ನಾವು ಕಣ್ಮುಚ್ಚಿ ಕುಳಿತುಕೊಂಡ್ರೆ ಇವಳು ಇನ್ನೂ ಏನೇನು ಮಾಡ್ತಾಳೋ ಅಂತ ನೋಡಬೇಕಾಗತ್ತೆ. ಆದಿ ತನ್ನ ಅನಿಸಿಕೆಯನ್ನು ನೇರವಾಗಿ ಹೇಳುವಾಗ ಅಭಿರಾಮಿ ನಡುಗುತ್ತಾ ಇದ್ದಳು. ಆದಿ, ನೀನೇನಾದರೂ ಸ್ವಲ್ಪ ಸುಮ್ಮನಿರು. ಅದೆಲ್ಲ ಮಾತನಾಡಲು ಇದು ಸರಿಯಾದ ಸಮಯವಲ್ಲ. ಒಳಗಡೆ ಒಬ್ಬರು ದುಃಖ ತಡೆಯಲಾಗದೆ ಕುಸಿದು ಬಿದ್ದಿರುವಾಗ ಹೀಗೆಲ್ಲ ಮಾತನಾಡಬಾರ್ದು. ಅಮ್ಮ ಹೇಳೋದು ಕೇಳು ನೀನು. ಸುಮಿತ್ರಾ ಆದಿಗೆ ಗದರಿದಾಗ ಅವನು ಮತ್ತೆ ಮಾತನಾಡಲು ಹೋಗಲಿಲ್ಲ. ಅವರೇನು ಸುಮ್ಮನೆ ಬಿದ್ದಿದ್ದಲ್ಲ ಅಮ್ಮ. ಸ್ವಂತ ಮಗಳ ಮನಸ್ಸಿನಲ್ಲಿದ್ದ ವಿಷವನ್ನು ಅರಿತು ಬಿದ್ದಿದ್ದಾರೆ ಆ ಮನುಷ್ಯ. ಅದಕ್ಕಾಗಿ ನಾವು ಬೇಸರ ಪಡುವ ಅಗತ್ಯವೇನೂ ಇಲ್ಲ. ಅಗ್ನಿ ಹಾಗೆ ಹೇಳಿ ಭೂಮಿಯನ್ನು ಅಡ್ಮಿಟ್ ಮಾಡಿರುವ ವಾರ್ಡ್ನತ್ತ ನಡೆದ. ಅಭಿರಾಮಿಯ ಎದೆ ಬಿರಿದು ರಕ್ತ ಜಿನುಗಿದಂತಾಯಿತು. ಯಾವಾಗಲೂ ತನ್ನನ್ನು ಪ್ರೀತಿಯಿಂದ ಅಪ್ಪಿಕೊಳ್ಳುತ್ತಿದ್ದ ಮನುಷ್ಯ ಅವರು. ನನ್ನ ಈ ಕೆಟ್ಟ ನಾಲಿಗೆಯಿಂದಾಗಿಯೇ ಇಂದು ಅವರು ನನ್ನ ವಿರುದ್ಧ ತಿರುಗಿ ಬೀಳುವಂತೆ ಮಾಡಿಕೊಂಡೆನಲ್ಲ ಭಗವಂತ. ನನ್ನ ಅಪ್ಪ. ದೂರ ನಡೆಯುತ್ತಿದ್ದ ಅಗ್ನಿಯನ್ನು ನೋಡಿ ಹರಿಯುತ್ತಿದ್ದ ಕಣ್ಣೀರನ್ನು ಅವಳು ಒತ್ತಿ ಒರೆಸಿಕೊಂಡಳು. ಈ ಥರದ ಮತ್ತಷ್ಟು ಇಂಟ್ರೆಸ್ಟಿಂಗ್ ಕತೆಗಳನ್ನು ನಾನು ನಿಮ್ಮ ಮುಂದೆ ತಗೊಂಡು ಬರ್ತೀನಿ. ಹಾಗಿದ್ರೆ ಮಿಸ್ ಮಾಡದೆ ನಮ್ಮ ಯೂಟ್ಯೂಬ್ ಚಾನಲ್ ಕಥಾಸಾಗರ ಯೂಟ್ಯೂಬ್ ಚಾನಲ್ನ ಇವತ್ತೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕತೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಇವತ್ತೇ ಶೇರ್ ಮಾಡಿ. ಧನ್ಯವಾದಗಳು.